ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವಿವತ್ತು ಇರೋ ಪ್ಲೇಸ್ ಯಾವುದಪ್ಪ ಅಂದರೆ NR ಪುರದಲ್ಲಿರೋ ಜ್ವಾಲಾಮಾಲಿ ಟೆಂಪಲ್ ಹತ್ರ. ಬನ್ನಿ ಈ ಟೆಂಪಲ್ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ತಿಳ್ಕೊಳ್ಳೋಣ. ಜ್ವಾಲಾಮಾಲಿನಿ ದೇವಸ್ಥಾನ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರೋ ಪವರ್ಫುಲ್ ದೇವಸ್ಥಾನಗಳಲ್ಲಿ ಇದೊಂದು ಪವರ್ಫುಲ್ ದೇವಸ್ಥಾನ ಆಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆ NR ಪುರ ತಾಲೂಕು ಹತ್ರ ಸಿಮ್ಮನಗದ್ದೆಯಲ್ಲಿದೆ. ತುಂಬ ಪವರ್ಫುಲ್ ದೇವಸ್ಥಾನ. ಬನ್ನಿ ಈ ದೇವಸ್ಥಾನ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ. ಈ ದೇವಸ್ಥಾನ ಭಕ್ತಿ ಜೊತೆಗೆ ಶಾಂತಿ ಮತ್ತು ನಿಸರ್ಗದ ಸೌಂದರ್ಯ ನೋಡಲು ಹೇಳಿ ಮಾಡಿಸಿದ ಜಾಗ ಅನ್ಬೋದು ನೋಡ್ರಿ. ತುಂಬ ಪೀಸ್ ಆಗಿರೋ ವೈಬ್ ಸಿಗುತ್ತೆ ಇಲ್ಲಿ ಬಂದರೆ. ನೀವು ಬೆಂಗಳೂರಿಂದ ಬರೋದಾದರೆ ಸುಮಾರು ಒಂದು 330 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೇ ಚಿಕ್ಕಮಗಳೂರಿಂದ ಬಂದರೆ ಒಂದು 95 ಕಿಲೋಮೀಟ್ರ್ ಆಗುತ್ತೆ. ಶಿವಮೊಗ್ಗದಿಂದ ಬಂದರೆ 55 ಕಿಲೋಮೀಟ್ರು, ಮತ್ತು ಕೊಪ್ಪದಿಂದ ಬಂದರೆ 22 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೇ ನರಸೀಪುರ ಹತ್ರ ಇರೋ ಕಾರಣ ಇಲ್ಲಿಂದ ಬಂದರೆ 1 ಕಿಲೋಮೀಟ್ರ್ ಆಗುತ್ತೆ. ನಿಯರ್ ಇದೆ ನರಸೀಪುರಕ್ಕೆ, 1 ಕಿಲೋಮೀಟ್ರು ಟಚ್ ಇದೆ ಅದೇನು. ನೀವು ಬೈ ರೋಡ್ ಬರೋದಾದರೆ ಬಸ್ ವ್ಯವಸ್ಥೆಗಳಿದ್ದಾವೆ. ಟ್ರೈನಿಗೆ ಬರೋದಾದರೆ ಶಿವಮೊಗ್ಗಕ್ಕೆ ಬಂದು ಬರಬೇಕು, ಮತ್ತು ಫ್ಲೈಟಿಗಾದರೆ ಶಿವಮೊಗ್ಗ ಏರ್ಪೋರ್ಟಿಗೆ ನಿಯರ್ ಇದೆ ಅಲ್ಲ, ಆರಾಮ್ಸೆ ಬರ್ಬೋದು. ಇಲ್ಲಿ ತಾಯಿ ದರ್ಶನ ಪಡೆಯಲು ದಿನ ಎಷ್ಟೋ ಜನ ಬರ್ತಾರೆ, ಎಲ್ಲೆಲ್ಲಿಂದನೂ ಬರ್ತಾರೆ ಭಕ್ತಾದಿಗಳು. ಇದು ಮೇನ್ ಜೈನ್ ಟೆಂಪಲ್ ಆದ್ರೂ ಇಲ್ಲಿ ಎಲ್ಲ ವರ್ಗದ ಜನರು ಬಂದು ತಾಯಿ ದರ್ಶನ ಪಡ್ಕೋತಾರೆ. ಇಲ್ಲೊಂದು ಮಠ ಕೂಡ ಇದೆ. ಇಲ್ಲಿ ದಿನನಿತ್ಯ ಊಟದ ವ್ಯವಸ್ಥೆ ಮತ್ತು ತಿಂಡಿ ವ್ಯವಸ್ಥೆ ಇರುತ್ತದೆ. ಜ್ವಾಲಾಮಾಲಿನಿ ತಾಯಿಯ ದೇವಸ್ಥಾನದ ಹಿನ್ನೆಲೆ ತಿಳ್ಕೊಳ್ಳೋದಾದರೆ, ಇದು ಮೊದಲಿಗೆ ಉತ್ತರ ಕರ್ನಾಟಕ ಜಿಲ್ಲೆ ಗೇರ್ಸೊಪ್ಪದಲ್ಲಿತ್ತು ದೇವಸ್ಥಾನ. ಗೇರ್ಸೊಪ್ಪ ಜೋಗದಿಂದ 1 ಅವರ್ ಹೋಗೋ ರೋಡ್ ಮಿಡಲ್ ಬರುತ್ತೆ. ಗೇರ್ಸೊಪ್ಪ ಹತ್ರ ಚತುರ್ಮುಖ ಬಸಿದ್ದಿ ಅಂತ, ಅಲ್ಲಿ ತಾಯಿ ಜ್ವಾಲಾಮಾಲಿನಿ ದೇವಸ್ಥಾನ ಫಸ್ಟಿಗೆ ಇದ್ದಿದ್ದು. ಗೇರ್ಸೊಪ್ಪ ಸಾಮ್ರಾಜ್ಯ ಪತನ ಆಗೋ ಟೈಮ್ನಲ್ಲಿ ಸ್ವಾಮಿಗಳ ಕನಸು ಬಂದು ತಾಯಿ ಹೇಳಿದಂತೆ ಈ ಜಾಗದಿಂದ ಬೇರೆ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡುವಂತ. ಯಾವ ಜಾಗದಲ್ಲಿ ಸಿಂಹ ಮತ್ತು ಗೋವು ವೈರಿತ್ವ ಬಿಟ್ಟು ಅನ್ಯೋನ್ಯವಾಗಿ ಜೀವಿಸ್ತಾರೋ ಅಂಥ ಜಾಗದಲ್ಲಿ ನನ್ನ ಪ್ರತಿಷ್ಠಾಪನೆ ಮಾಡುವಂಥ ತಾಯಿ ಆಚಾರ್ಯ ಕನಸಲ್ಲಿ ಬಂದು ಹೇಳಿದಂತೆ. ತಾಯಿ ಅಪ್ಪಣೆಯಂತೆ ಆಚಾರ್ಯರು ತಾಯಿ ವಿಗ್ರಹವನ್ನು ಎತ್ತಿನ ಬಂಡಿಯಲ್ಲಿ ಹಾಕ್ಕೊಂಡು ಸೂಕ್ತ ಜಾಗ ಹುಡುಕ್ತಾ ಬಂದ್ರಂತೆ. ಒಂದು ಗದ್ದೆಯಲ್ಲಿ ದನ ಕರುಗಳು ಮೇಯುತ್ತಿದ್ದಂತೆ. ಅಲ್ಲಿ ಕರುಗಳ ಜೊತೆ ಸಿಂಹ ಆಟ ಆಡ್ತಿರೋದನ್ನ ನೋಡಿ ಆಚಾರ್ಯರು ಇದೇ ಸೂಕ್ತ ಜಾಗ ಎಂದು ತಿಳಿದು ತಾಯಿ ವಿಗ್ರಹವನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಆ ಜಾಗಕ್ಕೆ ಆಮೇಲೇನೋ ಸಿಂಹನ ಗದ್ದೆ ಅಂತ ಹೆಸರು ಅವರೇ ಇಡ್ತಾರಂತೆ. ಇದೇ ನೀವು ನೋಡ್ತಿರೋ ಪವಿತ್ರವಾದ ಜಾಗ, ಸಿಂಹನ ಗದ್ದೆ, ತಾಯಿ ನೆಲೆಸಿರುವಂಥ ಜಾಗ ಇದು. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ನಾವೇನೇ ಹರಕೆಗಳನ್ನು ಬೇಡ್ಕೊಂಡ್ರೆ ಅದು ಈಡೇರುತ್ತೋ ಇಲ್ವೋ ಅಂತ ತಾಯಿ ಹೂವು ಬೀಳಿಸುವ ಮೂಲಕ ಅಲ್ಲೇ ನಮಗೆ ಸೂಚನೆ ನೀಡ್ತಾಳಂತೆ. ಅದೇ ಇಲ್ಲಿಂದ ವಿಶೇಷತೆ ಆಗಿದೆ. ಇನ್ನು ಈ ದೇವಸ್ಥಾನದ ಟೈಮಿಂಗ್ಸ್ ನೋಡೋದಾದರೆ ಮಾರ್ನಿಂಗ್ 5:30ಯಿಂದ 11:30ವರೆಗೂ, ಸಂಜೆ 5:30ಯಿಂದ ರಾತ್ರಿ 8:00ವರೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಎಲ್ಲ ಥರ ಪೂಜೆಗಳು ನಡೆಯುತ್ತವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಜ್ವಾಲಾಮಾಲಿನಿ ಟೆಂಪಲ್ನ ಡೀಟೇಲ್ಸು. ಏನೋ ನಾನು ತಿಳ್ಕೊಂಡ್ರೆ ಅಷ್ಟು ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.